ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಈ ಮಂತ್ರಿಮಂಡಲ ರಚನೆ ಆದಮ್ಯಾಗ ಭಾಳಷ್ಟು ಜನ ಬೆಳಗಾವಿ ಜಿಲ್ಲೆಯ ಜನ ಭಾಳ ಖುಷಿ ಒಳಗದಾರ. ಅದ್ರಾಗೂ ಗೋಕಾಕ್ ಕ್ಷೇತ್ರದ ಮತದಾರರಂತೂ ಎಷ್ಟು ಅಭಿಮಾನದಿಂದ ಲಕ್ಷ್ಮಣ್ ಸವದಿಯವರ ಫೋಟೋಗಳನ್ನ ಗೋಕಾಕ್ ತುಂಬ ಹಚ್ಚಿದ್ದಾರೆ. ಯಾಕಂದ್ರೆ ಒಂದು ಕಾಲಕ್ಕೆ ಮೊನ್ನೆನ ಲಕ್ಷ್ಮೀದೇವಿ ಜಾತ್ರೆ ಆದಾಗ ಪಬ್ಲಿಕ್ದವ್ರು ಯಾರೂ ಅಲ್ಲಿ ಪೋಸ್ಟರ್ ಹಚ್ಚದಂಥ ಈ ಒಂದು ಗೋಕಾಕ್ ಮಹಾನಗರ ಮಹಾನಗರದವರ ಪಾಲಿಕೆಯವರ ನಗರಸಭೆ ಪಾಲಿಕೆಯವರ ಎಲ್ಲ ಅದನ್ನು ಬೇರೆದವ್ರಿಗೆ ಕೊಡ್ದನ ಆವಾಗ ಮಹಾನಗರ ಪಾಲಿಕೆ ಒಟ್ಟಾರೆ ಅವಾಗ ಅವಕಾಶ ಕೊಡೋಕ್ಕಿಲ್ಲ ಸಾರ್ವಜನಿಕರು. ಆಮೇಲೆ ಅದೊಂದು ದೊಡ್ಡ ಹೋರಾಟ ಆಗಿ ಏನೇನೋ ಆಗಿ ಅಲ್ಲಿಯ ಗೋಕಾಕ್ ಜನ ತಮ್ಮ ಪೋಸ್ಟ್ರುಗಳ್ನ ಹಚ್ಚಿರ ಅವ್ರವ್ರ ಮನೆ ಮುಂದೆ ಬೇಕಾದಲ್ಲೆಲ್ಲ ಪೋಸ್ಟ್ರ್ ಹಚ್ಚಿರ. ಅದೇ ಒಂದು ವಾತಾವರಣ ಇವತ್ತು ಲಕ್ಷ್ಮಣ ಸವದಿಯವರ ಇವತ್ತು ಅಲ್ಲಿ ಮಂತ್ರಿ ಆದದ್ದು ಗೋಕಾಕ್ ತುಂಬ ಲಕ್ಷ್ಮಣ ಸವದಿಯವರು ಅಲ್ಲಿ ಖ್ಯಾತ ಡಾಕ್ಟ್ರ ಇವತ್ತು ಪರಾಜಿತ ಅಭ್ಯರ್ಥಿ ಸ್ವಲ್ಪ ಹೋಟ್ನ್ಯಾಗ ಗೋಕಾಕ್ ಕ್ಷೇತ್ರದಾಗ ಸೋತಂತ ಡಾಕ್ಟರ್ ಮಹಾಂತೇಶ್ ಕಡಾಡಿ ಅವ್ರ ಫೋಟೋಗಳು ರಾರಾಜಿಸತ್ತವು. ಯಾಕೆ ಜಿಲ್ಲಾದಾಗ 18 ಮಂದಿ MLA ಅದಾರ, ಅನೇಕ ಜನ ಕಾಂಗ್ರೆಸ್ದವ್ರು ಅದಾರ. ಆದರೆ ಗೋಕಾಕ್ದಾಗ ಮಾತ್ರ ಸ್ಪೆಷಲಿ ನಮ್ಮ ಸಾಬ್ ವರದಿ ತಂದ ಪ್ರಕಾರ ಭಾಳ ಅಂದ್ರೆ ಭಾಳ ಪೋಸ್ಟರ್ಗಳು ಯಾಕಂದ್ರೆ ಲಕ್ಷ್ಮಣ್ ಸವದಿ ಅವರು ಮಹಾಂತೇಶ್ ಕಡಾಡಿ ಅವರ ಒಂದು ಕಳೆದ ವಿಧಾನಸಭಾ ಚುನಾವಣೆ ಕ್ಯಾನ್ವಾಸ್ ಮಾಡಕ್ಕೆ ಬಂದಿದ್ರು. ಅವಾಗ ಅವ್ರು ಸದ್ಯಕ್ಕೆ ಅಂದಿದ್ರು ಗೋಕಾಕ್ ಬಂದ್ರಿ ಅಂತ ಯಾರೋ ಕೇಳಿದಾಗ ಇಲ್ಲೇನ ಪಾಸ್ಪೋರ್ಟ್ ತೊಗೊಂಬರೋದೈತೆ ಅಂತ ಪ್ರಶ್ನೆ ಮಾಡಿದ್ದು ಇನ್ನೂ ನೆನಪು ಮಾಡ್ತಾರೆ ಅಲ್ಲಿ ಗೋಕಾಕ್ ಜನ. ಅಂದರೆ ಒಟ್ಟಾರೆ ಒಂದು ಗೋಕಾಕ ಮೊನ್ನೆ ಸೌದಿಯವರಿಗೆ ಅಲ್ಲಿಯ ಡಾಕ್ಟರ್ ಕಡಾಡಿಯವರ ಕರದಂಟು ತಿನ್ನಿಸ್ರ. ಅದೇ ಮುಂದಿನ ಆ ಗೋಕಾಕ್ ಜನರ ಒಂದು ಶುಭ ಸಂಕೇತ ಏನಂತೂ ಅಲ್ಲಿ ಜನ ಮಾತಾಡತೈತೆ. ಒಟ್ಟಾರೆ ಈಗ ಲಕ್ಷ್ಮಣ್ ಸವದಿಯವ್ರಿಗೆ ಎಷ್ಟು ಅದ್ದೂರಿ ಜಿಲ್ಲಾದಾಗ ಸ್ವಾಗತ ಮಾಡಿದ ಮಹಾಂತೇಶ್ ಕಡಾಡಿ ಅವ್ರಿಗೆ ಮುಂದಿನ ದಿನದಾಗ ಲಕ್ ತೆಗಿತೈತೋ, ಗೋಕಾಕ್ ಜನ ಏನು ಮಾತಾಡ್ತಾರೋ, ಅವತ್ತು ಪೋಸ್ಟರ್ ಹಚ್ಚಿದ್ ನೋಡ್ರೆ ವಾತಾವರಣ ಏನೋ ಬೇರೆ ಕಾಣತೈತೆ ಅಂತ ಅಲ್ಲಿ ಮಂದಿ ಹಿಡಿದು ನಿಮ್ಮ ಮುಂದೆ ಹೇಳ್ತಾನೆ. ನಮಸ್ಕಾರ.